ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಯಾರೆಲ್ಲ ವಿಡಿಯೋಸ್ ಅನ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋಸ್ ಎಲ್ಲ ನಿಮಗೆ ಎಷ್ಟು ಉಪಯುಕ್ತ ಅಂತ ಸಿಲೆಬಸ್ ಅನ್ನ ಮುಂದೆ ಇಟ್ಕೊಂಡು ನೋಡ್ತಾ ಹೋಗಿ. ಓಕೆ, ಟಿಇಟಿ ಸಿಲೆಬಸ್ ಆಯ್ತು, GPSTR ಆಯ್ತು, HSTR ಆಯ್ತು, ಆ ಸಿಲೆಬಸ್ ನ ಮುಂದೆ ಇಟ್ಕೊಂಡು ನೀವು ಈ ಒಂದು ವಿಡಿಯೋಸ್ ನ ನೋಡ್ತಾ ಹೋದ್ರೆ ಇವು ಎಷ್ಟು ಮಟ್ಟಿಗೆ ನಿಮ್ಗೆ ಯೂಸ್ ಆಗುತ್ತೆ ಅನ್ನುವಂಥದ್ದು ನಿಮ್ಗೆ ಗೊತ್ತಾಗ್ತಾ ಹೋಗುತ್ತೆ. ಓಕೆ, ನಾವು ಹಿಂದಿನ ಒಂದು ತರಗತಿಯಲ್ಲಿ 5 ಮತ್ತು 6ನೇ ಒಂದು ಚಾಪ್ಟರ್ಸ್ ಅನ್ನ ಕಂಪ್ಲೀಟ್ ಮಾಡಿದ್ವಿ ಅಲ್ವಾ. ಇವಾಗ ಸಸ್ಯಗಳನ್ನ ತಿಳಿಯುವುದು 7ನೇ ಚಾಪ್ಟರ್ಗೆ ಬರೋಣ. ಇದ್ರದ್ದು ಸಾರಾಂಶ ನೋಡ್ತಾ ಹೋಗೋಣ. ಮೊದಲನೇದಾಗಿ ನೋಡಿ, ಸಸ್ಯಗಳನ್ನ ನಾವು ಯಾವಾಗ್ಲೂ ಸಸ್ಯಗಳ ಬಗ್ಗೆ ಹೇಗ್ ತಿಳ್ಕೊತೀವಿ, ಇದು ಗಿಡನೋ ಮರನೋ ಅಥವಾ ಬಳ್ಳಿನೋ ಅಂತ ಹೇಳಿ ನಾವು ಯಾವ ರೀತಿ ಕಂಡ್ಕೋತೀವಿ ಅಂದ್ರೆ, ಸಸ್ಯಗಳ ಎತ್ತರ, ಕಾಂಡಗಳು, ರೆಂಬೆಗಳ ಆಧಾರದ ಮೇಲೆ ಸಾಮಾನ್ಯವಾಗಿ ಅವುಗಳನ್ನ ಗಿಡಮೂಲಿಕೆಗಳು, ಪೊದೆ ಮತ್ತೆ ಮರಗಳು ಅಂತ ಹೇಳಿ ನಾವು ಗುಂಪನ್ನ ಮಾಡ್ತೀವಿ. ಎಲೆ, ಹೂ ಮತ್ತು ಹಣ್ಣುಗಳು ಕಾಂಡದಲ್ಲಿ ಇರ್ತವೆ. ಕಾಂಡದಲ್ಲಿ ಏನೇನಿರ್ತವೆ? ಎಲೆ ಇರುತ್ತೆ, ಹೂವಿರುತ್ತೆ, ಹಣ್ಣಿರುತ್ತೆ. ಸಾಮಾನ್ಯವಾಗಿ ಎಲೆಯಲ್ಲಿ ಏನಿರುತ್ತೆ? ಎಲೆಯ ತೊಟ್ಟು ಮತ್ತು ಪತ್ರಪಟಲ ಇರುತ್ತೆ. ಓಕೆ, ಇದನ್ನ ನೀವು ಮುಂದಿನ ಅದ್ರಲ್ಲಿ ನೋಡ್ತೀರಾ. ಓಕೆ, ಸಾಮಾನ್ಯವಾಗಿ ಎಲೆಯಲ್ಲಿ ಎಲೆಯ ತೊಟ್ಟಿರುತ್ತೆ, ಒಂದು ಪತ್ರ ಪಟಲ ಮೀನ್ಸ್ ಇದು ಎಲೆ ಅಂತ ಅನ್ಕೊಂಡ್ರೆ ಇದು ಏನಿದು ಎಲೆಯ ತೊಟ್ಟು, ಪಿಟಿಯೋಲ್ ಅಂತ ಹೇಳಿ ಕರಿತೀವಿ. ಇದು ಪತ್ರಪಟಲ ಆಗಿರುತ್ತೆ. ಅದ್ರೊಳಗಡೆ ಮತ್ತೆ ನೋಡಿದಾಗ ಎಲೆಯ ಮೇಲಿರುವ ಸಿರೆಗಳ ನಮೂನೆಗಳನ್ನ ಸಿರಾವಿನ್ಯಾಸ ಅಂತ ಕರಿತೀವಿ. ಅದು ಜಾಲಿಕಾ ರೂಪ ಸಿರಾವಿನ್ಯಾಸ ಅಥವಾ ಸಮಾನಾಂತರ ಸಿರಾವಿನ್ಯಾಸ ಅಂತ ಹೇಳಿ ಮತ್ತೆ ಅಗೇನ್ ಅದ್ರೊಳಗಡೆ 2 ಟೈಪ್ಸ್ ಬರುತ್ತೆ. ನೋಡಿ, ಎಲೆಗಳು ಬಾಷ್ಪ ವಿಸರ್ಜನೆ ಅನ್ನುವಂತಹ ಪ್ರಕ್ರಿಯೆಯ ಮೂಲಕ ನೀರಾವಿಯನ್ನ ಆಚೆ ಹಾಕ್ತವೆ. ಎಲೆಗಳು ಬಾಷ್ಪ ವಿಸರ್ಜನೆ ಅನ್ನುವಂತಹ ಪ್ರಕ್ರಿಯೆಯ ಮೂಲಕ ನೀರಾವಿಯನ್ನ ಆಚೆ ಹಾಕ್ತವೆ. ಸೂರ್ಯನ ಬೆಳಕಿನ ಇರುವಿಕೆಯಲ್ಲಿ ಕಾರ್ಬನ್ ಡೈಆಕ್ಸೈಡ್, ನೋಡಿ ಸೂರ್ಯನ ಇನ್ ದ ಪ್ರೆಸೆನ್ಸ್ ಆಫ್ ಸನ್ಲೈಟ್ ಕಾರ್ಬನ್ ಡೈಆಕ್ಸೈಡ್ ಮತ್ತೆ ನೀರು ಇವೆರಡನ್ನು ಬಳಸಿಕೊಂಡು ದ್ಯುತಿ ಸಂಶ್ಲೇಷಣೆ ಮೀನ್ಸ್ ಫೋಟೋಸಿಂಥಸಿಸ್ ಅನ್ನುವಂತಹ ಕ್ರಿಯೆಯ ಮೂಲಕ ಹಸಿರು ಎಲೆಗಳು ಆಹಾರವನ್ನ ತಯಾರಿಸಿಕೊಳ್ತವೆ. ನೀರು ಮತ್ತು ಖನಿಜಾಂಶಗಳನ್ನ ಬೇರುಗಳು ಮಣ್ಣಿನಿಂದ ಹೀರ್ತವೆ. ನೋಡಿ, ನೀರು ಮತ್ತು ಖನಿಜಾಂಶಗಳನ್ನ ಬೇರುಗಳು ಮಣ್ಣಿನಿಂದ ಹೀರ್ತವೆ. ಹೌದಲ್ವಾ? ಇದು ಬೇರು, ಇದು ಒಂದು ಗಿಡ ಅಂತ ಅನ್ಕೊಳ್ಳಿ, ಗಿಡ ಅಥವಾ ಮರ ಅಂತ ಅನ್ಕೊಳ್ಳಿ. ಇಲ್ಲಿ ನೀವು ನೀರನ್ನ ಹಾಕ್ತೀರಾ. ನೀರು ಯಾವಾಗ್ಲೂ ಖನಿಜಾಂಶಗಳನ್ನು ಕೂಡ ಒಳಗೊಂಡಿರುತ್ತೆ. ನೀರು ಮತ್ತು ಖನಿಜಾಂಶಗಳು ಏನಿರುತ್ತೆ? ನೀರು ಮತ್ತು ಖನಿಜಾಂಶಗಳನ್ನ ಬೇರುಗಳು ನಾವು ಮಣ್ಣಿಗೆ ಹಾಕಿದಾಗ ಆ ಬೇರುಗಳು ಹೀರ್ಕೋತವೆ ಮತ್ತು ಸಸ್ಯವನ್ನ ಮಣ್ಣಿನಲ್ಲಿ ದೃಢವಾಗಿ ಹಿಡಿದಿಟ್ಕೊಳ್ಳುತ್ತೆ. ಯಾವುದು? ಬೇರು. ಅಂದ್ರೆ ಸಸ್ಯ ಅನ್ನುವಂಥದ್ದು ಮಣ್ಣಿನಲ್ಲಿ ದೃಢವಾಗಿ ಹಿಡಿದಿಟ್ಕೊಂಡಿದೆ ಅಥವಾ ಭದ್ರವಾಗಿ ನಿಂತಿದೆ ಅಂದ್ರೆ ಅದಕ್ಕೆ ಕಾರಣ ಬೇರುಗಳಾಗಿರುತ್ತೆ. ಬೇರುಗಳಲ್ಲಿ ಮುಖ್ಯವಾಗಿ 2 ಬಗೆ, ಒಂದು ತಾಯಿ ಬೇರು ಮತ್ತೆ ತಂತು ಬೇರು ಅಂತ ಹೇಳಿ 2 ಟೈಪ್ಸ್ ಬರುತ್ತೆ. ಓಕೆ, ಎಲೆಗಳಲ್ಲಿ ಜಾಲಿಕಾ ರೂಪ ಸಿರಾವಿನ್ಯಾಸವಿರುವಂತಹ ಸಸ್ಯಗಳಲ್ಲಿ ತಾಯಿ ಬೇರುಗಳು ಇರ್ತವೆ. ಓಕೆ, ಇಲ್ಲಿ ನೋಡಿದ್ವಿ ಅಂದ್ರೆ ಇದ್ರೊಳಗಡೆ ನಿಮಗೆ ನೆಕ್ಸ್ಟ್ ಗೊತ್ತಾಗ್ತಾ ಹೋಗುತ್ತೆ ಯಾವ ತರ ಅಂತ ಹೇಳಿ. ನೀವು ಓಕೆ, ಓಕೆ, ಇದಕ್ಕೂ ಡಿಫ್ರೆನ್ಸ್ ಇದೆ, ಹೌದಲ್ವಾ? ಮುಂದೆ ನಿಮಗೆ ಅದ್ರ ಪಿಕ್ಚರ್ ಸಮೇತ ಇದೆ, ಗೊತ್ತಾಗ್ತಾ ಹೋಗುತ್ತೆ. ಅಂದ್ರೆ ವೆನೇಷನ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಟ್ಯಾಪ್ ರೂಟ್ ಸಿಸ್ಟಮ್ ಅಥವಾ ಫೈಬ್ರಸ್ ರೂಟ್ ಸಿಸ್ಟಮ್ ಅಂತ ಹೇಳಿ ಅದನ್ನ ನಾವು ತಾಯಿ ಬೇರು ಮತ್ತೆ ತಂತು ಬೇರು ಅಂತ ಹೇಳಿ ಕರಿತೀವಿ. ಎಲೆಗಳಲ್ಲಿ ಜಾಲಿಕಾ ರೂಪ ಸಿರಾವಿನ್ಯಾಸ ಇದ್ರೆ ಅಂತವುಗಳಲ್ಲಿ ತಾಯಿ ಬೇರು ಇರುತ್ತೆ. ಎಲೆಗಳಲ್ಲಿ ಸಮಾನಾಂತರ ಸಿರಾವಿನ್ಯಾಸ ಇದ್ರೆ ಆ ಒಂದು ಸಸ್ಯಗಳಲ್ಲಿ ತಂತು ಬೇರುಗಳು ಇರ್ತವೆ. ಓಕೆ, ಇವುಗಳನ್ನ ಚೆನ್ನಾಗಿ ನೆನ್ಪಿಟ್ಕೊಂಡಿರ್ಬೇಕು. ಇನ್ನು ಬೇರಿನಿಂದ ಎಲೆಗಳಿಗೆ ನೋಡಿ, ಬೇರಿನಿಂದ ಎಲೆಗಳಿಗೆ ನೀರನ್ನ ಮತ್ತು ಎಲೆಗಳಿಂದ ಸಸ್ಯದ ಇತರೆ ಭಾಗಗಳಿಗೆ ಆಹಾರವನ್ನ ಕಾಂಡವು ಸಾಗಿಸುತ್ತೆ. ಓಕೆ, ಬೇರಿನಿಂದ ಎಲೆಗಳಿಗೆ ನೀರನ್ನ ಜೊತೆಗೆ ಎಲೆಗಳಿಂದ ಸಸ್ಯದ ಇತರೆ ಭಾಗಗಳಿಗೆ ಆಹಾರವನ್ನ ಕಾಂಡ ಏನ್ ಮಾಡುತ್ತೆ? ಅದು ಸಾಗಿಸ್ತಾ ಹೋಗುತ್ತೆ. ಪುಷ್ಪ ಪತ್ರಗಳು, ಪುಷ್ಪದಳಗಳು, ಕೇಸರಗಳು ಮತ್ತೆ ಶಲಾಕೆ ಇವೆಲ್ಲ ಏನು ಹೂವಿನ ಭಾಗಗಳಾಗಿರ್ತವೆ. ಓಕೆ, ಅಭ್ಯಾಸದ ಪ್ರಶ್ನೆಗೆ ಬರೋಣ. ಈ ಕೆಳಗಿನ ಹೇಳಿಕೆಗಳನ್ನ ಸರಿಪಡಿಸಿ ನಿಮ್ಮ ನೋಟ್ ಪುಸ್ತಕದಲ್ಲಿ ಬರೆಯಿರಿ ಅಂತ ಇದೆ. ಮಣ್ಣಿನಲ್ಲಿ ಇರುವಂತಹ ನೀರು ಮತ್ತು ಖನಿಜಗಳನ್ನ ಕಾಂಡ ಹೀರುತ್ತದೆ ಅಂತ ಇದೆ. ನೋಡಿ, ನೀವು ತಗೊಂಡ್ ಬಂದು ಏನ್ ಮಾಡ್ತೀರಾ? ನೀರನ್ನ ಹಾಕ್ತೀರಾ, ಅದು ಕಾಂಡ ಇದು ಹೀರ್ಕೊಳ್ಳುತ್ತಾ? ಇಲ್ಲ. ಯಾವ್ದು ಹೀರ್ಕೊಳ್ಳುತ್ತೆ? ಬೇರು ಹೀರ್ಕೊಳ್ಳುತ್ತೆ. ಸೊ ಮಣ್ಣಿನಲ್ಲಿ ಇರುವಂತಹ ನೀರು ಮತ್ತು ಖನಿಜಗಳನ್ನ ಬೇರು ಹೀರುತ್ತದೆ. ಎಲೆಗಳು ಸಸ್ಯವನ್ನ ನೇರವಾಗಿ ನಿಲ್ಲುವಂತೆ ಹಿಡಿದಿಡುತ್ತದೆ. ಹೌದಾ? ತಪ್ಪಲ್ವಾ? ಬೇರುಗಳು ಸಸ್ಯವನ್ನ ನೇರವಾಗಿ ನಿಲ್ಲುವಂತೆ ಹಿಡಿದಿಡುತ್ತೆ. ಬೇರುಗಳು ಎಲೆಗಳಿಗೆ ನೀರನ್ನ ಸಾಗಿಸುತ್ತವೆ ಅಂತ ಇದೆ.
ಯಾವಾಗ್ಲೂ ಎಲೆಗಳಿಗೆ ನೀರನ್ನ ಸಾಗಿಸುವಂತದ್ದು ಯಾವುದು? ಕಾಂಡ. ಓಕೆ, ಕಾಂಡ ಏನಿದೆ ಅದು ಎಲೆಗಳಿಗೆ ನೀರನ್ನ ಸಾಗಿಸುತ್ತದೆ. ಇಲ್ಲೇ ನೋಡಿದ್ರಿ ಸಾರಾಂಶದಲ್ಲಿ. ಓಕೆ, ಬೇರಿನಿಂದ ಎಲೆಗಳಿಗೆ ನೀರನ್ನು ಮತ್ತು ಎಲೆಗಳಿಂದ ಸಸ್ಯದ ಇತರೆ ಭಾಗಗಳಿಗೆ ಆಹಾರವನ್ನ. ನೀರೆಲ್ಲಿರುತ್ತೆ? ಬೇರಲ್ಲಿರುತ್ತೆ. ಅದನ್ನ ತಗೊಂಡೋಗೋದು ಯಾವುದು? ಕಾಂಡ. ಎಲೆಗಳಲ್ಲಿ ಏನ್ ಏನದು ಆಹಾರ ಇರುತ್ತೆ ಅದನ್ನು ಕೂಡ ಇತರೆ ಭಾಗಕ್ಕೆ ಟ್ರಾನ್ಸ್ಪೋರ್ಟ್ ಮಾಡುವಂತದ್ದು ಕೂಡ ಕಾಂಡ ಆಗಿರುತ್ತೆ. ಓಕೆ, ಒಂದು ಹೂವಿನಲ್ಲಿ ಪುಷ್ಪದಳ ಮತ್ತು ಕೇಸರಗಳ ಸಂಖ್ಯೆ ಯಾವಾಗಲೂ ಸಮ ಅಂತ ಹೇಳಿದರೆ. ನೋಡಿ, ಒಂದು ಹೂವಿನಲ್ಲಿ ಪುಷ್ಪದಳ ಮತ್ತು ಕೇಸರಗಳ ಸಂಖ್ಯೆ ಯಾವಾಗಲೂ ಸಮ ಇರೋದಿಲ್ಲ. ಓಕೆ, ಯಾವಾಗ್ಲೂ ಸಮ ಇರೋದಿಲ್ಲ. ಒಂದು ಹೂವಿನಲ್ಲಿ ಪುಷ್ಪಪತ್ರ, ಓಕೆ, ಒಂದು ಹೂವಿನಲ್ಲಿ ಪುಷ್ಪಪತ್ರಗಳು ಒಟ್ಟಿಗೆ ಸೇರಿದ್ದರೆ ಅದರ ಪುಷ್ಪ ದಳಗಳು ಸಹ ಒಟ್ಟಿಗೆ ಸೇರಿರುತ್ತವೆ ಅಂತ ಇದೆ. ನೋಡಿ, ಒಂದು ಹೂವಿನಲ್ಲಿ ಪುಷ್ಪಪತ್ರಗಳು ಒಟ್ಟಿಗೆ ಸೇರಿದ್ರೆ ಅದರ ಪುಷ್ಪ ದಳಗಳು ಸಹ ಒಟ್ಟಿಗೆ ಸೇರಿರಬಹುದು ಅಥವಾ ಸೇರದಿರಬಹುದು ಅಂತ ಇದೆ. ಓಕೆ, ಅಂದ್ರೆ ಸೇರಿರಲೂಬಹುದು, ಮೇ ಆರ್ ಮೇ ನಾಟ್ ಬಿ. ಓಕೆ, ಮೇ ಆರ್ ಮೇ ನಾಟ್ ಬಿ ಅಂದ್ರೆ ಸೇರಿರಬಹುದು ಅಥವಾ ಸೇರದೇನೂ ಇರಬಹುದು. ಮುಂದಿನ ಒಂದು ನೋಡೋಣ ಪ್ರಶ್ನೆ. ಒಂದು ಹೂವಿನಲ್ಲಿ, ಮುಂದಿನ ಹೇಳಿಕೆ ಯಾವುದು? ಒಂದು ಹೂವಿನಲ್ಲಿ ಪುಷ್ಪದಳಗಳು ಒಟ್ಟಿಗೆ ಸೇರಿದ್ರೆ ಆಗ ಶಲಾಕೆಯು ಪುಷ್ಪದಳಕ್ಕೆ ಸೇರಿಕೊಂಡಿರುತ್ತದೆ. ನೋಡಿ, ಇದಕ್ಕೆ ಸರಿಯಾದ ಹೇಳಿಕೆ ಬಂದು ಒಂದು ಹೂವಿನಲ್ಲಿ ಪುಷ್ಪದಳಗಳು ಒಟ್ಟಿಗೆ ಸೇರಿದ್ರೆ ಆಗ ಶಲಾಕೆಯು ಪುಷ್ಪದಳಕ್ಕೆ ಸೇರಿಕೊಂಡಿರಬಹುದು ಅಥವಾ ಸೇರಿಕೊಂಡಿರದಿರಬಹುದು. ಇಲ್ಲೂ ಕೂಡ ಅದೇ ಒಂದು ಹೇಳಿಕೆ. ಓಕೆ, ಕೋಷ್ಟಕ 7.3 ನೀವು ಅಧ್ಯಯನ ಮಾಡಿದ್ದಂತೆ ಎಂ ಎಂದು ಮತ್ತೆ ಎಲೆ ಏನು? ಬಿ ಒಂದು ತಾಯಿ ಬೇರು ಮತ್ತು ಸಿ ಏನಿದೆ ಒಂದು ಹೂವಿನ ಚಿತ್ರವನ್ನ ರಚಿಸಿ ಅಂತ ಇದೆ. ಅಂದ್ರೇನು? ನಾವು ಚೆನ್ನಾಗಿ ತಿಳ್ಕೊಂಡಿವಿ ಅನ್ನೋದಾದ್ರೆ ಮೊದಲನೇದು ಎಲೆ, ಎರಡನೇದು ತಾಯಿ ಬೇರು, ಇನ್ನೊಂದು ಒಂದು ಹೂವಿನ ಚಿತ್ರವನ್ನ ರಚಿಸಿ ಅಂತ ಇದೆ. ನೋಡಿ, ಇದು ಎಲೆ, ಇದು ಕಾಂಡ, ಇದು ಬೇರು, ಹೌದಲ್ವಾ? ಇದು ಎಲೆ. ಸೊ ಹಾಗಾಗಿ ಎಲೆ, ಇದು ಎಲೆ ತೊಟ್ಟು, ಇದು ಕಾಂಡ, ಇದು ಪತ್ರಪಟಲ. ಇದಿಷ್ಟು ಪತ್ರಪಟಲ. ಮತ್ತೆ ಆ ಪತ್ರಪಟಲದಲ್ಲಿ ಮತ್ತೆ 2 ಟೈಪ್ಸ್ ಬರುತ್ತೆ. ಒಂದು ಪ್ಯಾರಲಲ್ ವೆನೇಷನ್ ಮತ್ತೆ ರೆಟಿಕ್ಯುಲೇಟ್ ವೆನೇಷನ್ ಅಂತ ಹೇಳಿ. ತಾಯಿ ಬೇರು ನೋಡಿ, ತಾಯಿ ಬೇರು ಅಂದ್ರೆ ಈ ತರ, ಅಂದ್ರೆ ಟ್ಯಾಪ್ ರೂಟ್. ತಾಯಿ ಬೇರು ಅಂತ ಹೇಳಿದ್ರೆ ಟ್ಯಾಪ್ ರೂಟ್ ಸಿಸ್ಟಮ್ ಅಂತ ಹೇಳ್ತೀವಿ. ಅಂದ್ರೆ ಒಂದು ಉದ್ದ ಬೇರು ಇರುತ್ತೆ, ಆಮೇಲೆ ಇವು ಸಣ್ಣವು ಈ ರೀತಿ ಇರುತ್ತೆ. ಓಕೆ, ಫೈಬ್ರಸ್ ರೂಟ್ ಅಂತ ಅಂದ್ರೇನು? ತಂತು ಬೇರು ಅಂತ ಅಂದ್ರೇನು? ಈ ತರ. ಅದರಲ್ಲಿ ಯಾವುದೇ ತರ ಟ್ಯಾಪ್ ರೂಟ್ ಸಿಸ್ಟಮ್ ಅಲ್ಲಿ ನೋಡಿದ ತರ ನಾವು ನೋಡೋದಿಲ್ಲ. ಓಕೆ, ಹೂವು ನೋಡಿ, ಇದ್ರೊಳಗಡೆ ಇದು ಕೇಸರ. ಓಕೆ, ಹಳದಿ ಬಣ್ಣ ಇರುತ್ತೆ. ಶಲಾಕೆ ಇದು ಏನು? ಹಸಿರು ಬಣ್ಣ ಇರುತ್ತೆ. ಇದು ಕೇಸರ ದಂಡ, ಕೆನೆ ಬಣ್ಣ ಇರುತ್ತೆ. ಓಕೆ, ನಿಮ್ಮ ಮನೆ ಅಥವಾ ನಿಮ್ಮ ಅಕ್ಕಪಕ್ಕದಲ್ಲಿ ಎತ್ತರವಾಗಿರುವ ಆದರೆ ದುರ್ಬಲ ಕಾಂಡವಿರುವ ಒಂದು ಸಸ್ಯವನ್ನ ಕಾಣಬಲ್ಲಿರಾ? ಅದರ ಹೆಸರು ಬರೆಯಿರಿ. ಇದನ್ನು ಯಾವ ಗುಂಪಿಗೆ ವರ್ಗೀಕರಿಸುವಿರಿ ಅಂತ ಇದೆ. ನಿಮ್ಮ ಮನೆ ಅಥವಾ ನಿಮ್ಮ ಅಕ್ಕಪಕ್ಕದಲ್ಲಿ ಎತ್ತರವಾಗಿದೆ ಆದ್ರೆ ದುರ್ಬಲ ಕಾಂಡ ಇರುತ್ತೆ ಅಂತ ಒಂದು ಸಸ್ಯ. ನೋಡಿ, ನಮ್ಮ ಮನೆ ಅಥವಾ ಅಕ್ಕಪಕ್ಕದಲ್ಲಿ ಎತ್ತರವಾಗಿರುವ ಆದರೆ ದುರ್ಬಲ ಕಾಂಡವಿರುವ ಸಸ್ಯಗಳನ್ನ ಕಾಣಬಹುದು. ಅವುಗಳ ಹೆಸರು ಯಾವುದು? ಸೌತೆಕಾಯಿ, ಹಾಗಲಕಾಯಿ, ಇವು. ಓಕೆ, ಅವುಗಳನ್ನ ಬಳ್ಳಿಗಳ ವರ್ಗಕ್ಕೆ ಸೇರಿಸಲಾಗಿದೆ. ಈ ಒಂದು ಪ್ರಶ್ನೆಗೆ ಉತ್ತರ ಸಿಕ್ತಲ್ವಾ? ನಮ್ಮ ಮನೆ ಅಥವಾ ಅಕ್ಕಪಕ್ಕದಲ್ಲಿ ಎತ್ತರವಾಗಿರುವಂತಹ ಆದರೆ ದುರ್ಬಲ ಕಾಂಡವಿರುವಂತಹ ಸಸ್ಯಗಳನ್ನ ಕಾಣಬಹುದು. ಅವುಗಳ ಹೆಸರು ಸೌತೆಕಾಯಿ, ಹಾಗಲಕಾಯಿ ಅಂತ ನಾವು ಕರಿತೀವಿ. ಅವುಗಳನ್ನ ಬಳ್ಳಿಗಳ ವರ್ಗಕ್ಕೆ ನಾವು ಸೇರಿಸ್ತೀವಿ. ಕಾಂಡದ ಕಾರ್ಯ ಏನು? ಕಾಂಡದ ಕಾರ್ಯ ಏನು? ನಾವು ಮುಂಚೆನೆ ಸಾರಾಂಶದಲ್ಲೇ ನೋಡಿದ್ವಿ. ಇದನ್ನು ನೀರನ್ನ ಸಾಗಿಸುತ್ತೆ, ಜೊತೆಗೆ ಆಹಾರವನ್ನು ಕೂಡ ಸಾಗಿಸುತ್ತೆ. ಅಂದ್ರೆ ಬೇರಿಂದ ನೀರನ್ನ ಸಾಗಿಸುತ್ತೆ, ಕಾಂಡಕ್ಕೆ ಸೇರಿಕೊಂಡಿರುವಂತಹ ಎಲೆಗಳಿಗೆ ಮತ್ತು ಸಸ್ಯದ ಇತರ ಭಾಗಗಳಿಗೆ ನೀರು ಮತ್ತು ಖನಿಜಾಂಶಗಳನ್ನು ಕೂಡ ಇದು ತಲುಪಿಸುತ್ತೆ. ಇನ್ನು ಈ ಕೆಳಗಿನ ಯಾವ ಎಲೆಗಳಲ್ಲಿ ಜಾಲಿಕಾ ರೂಪ ಸಿರಾವಿನ್ಯಾಸವಿದೆ? ಗೋಧಿ, ತುಳಸಿ, ಮೆಕ್ಕೆಜೋಳ, ಹುಲ್ಲು, ಕೊತ್ತಂಬರಿ, ಚೀನಾ ಗುಲಾಬಿ ಅಂತ ಇದೆ. ಇದ್ರಲ್ಲಿ ಯಾವ್ದ್ರಲ್ಲಿ ಸಿರಾವಿನ್ಯಾಸ ಇದೆ ಅಂತ? ಓಕೆ, ತುಳಸಿ, ಕೊತ್ತಂಬರಿ ಮತ್ತು ಚೀನಾ ಗುಲಾಬಿಗಳಲ್ಲಿ ಜಾಲಿಕಾ ರೂಪ ಸಿರಾವಿನ್ಯಾಸ ಇದೆ. ಓಕೆ, ನೀವು ಇದೇ ಕೊತ್ತಂಬರಿ ಸೊಪ್ಪು ಮತ್ತೆ ತುಳಸಿ ಎಲೆ ಇವೆರಡನ್ನು ಇಟ್ಕೊಂಡು ಆ ಎಲೆನ ನೀವು ಅಬ್ಸರ್ವ್ ಮಾಡಿ, ಅವಾಗ ನಿಮ್ಗೆ ಸಿರಾವಿನ್ಯಾಸ ಅಂದ್ರೆ ಏನು ಅಂತ ಗೊತ್ತಾಗುತ್ತೆ. ಓಕೆ, ಸಿರಾವಿನ್ಯಾಸ ಅಂದ್ರೆ ಏನು ಅಂತ ಗೊತ್ತಾಗುತ್ತೆ. ಓಕೆ,
ಒಂದು ಸಸ್ಯಕ್ಕೆ ತಂತು ಬೇರುಗಳಿದ್ದರೆ ಅದರ ಎಲೆಗಳಲ್ಲಿ ಯಾವ ಬಗೆಯ ಸಿರಾವಿನ್ಯಾಸ ಇರುತ್ತೆ? ನಾವು ಮುಂಚಿನ ಸಾರಾಂಶದಲ್ಲಿನೇ ಓದಿದ್ವಿ. ಏನಂತ? ತಂತು ಬೇರುಗಳಿದ್ರೆ, ಒಂದು ಸಸ್ಯಕ್ಕೆ ತಂತು ಬೇರುಗಳಿದ್ರೆ ಅಲ್ಲಿ ಇರುವಂತ ಸಿರಾವಿನ್ಯಾಸ ಯಾವ್ದಾಗಿರುತ್ತೆ? ಅದು ಸಮಾನಾಂತರ ಸಿರಾವಿನ್ಯಾಸ ಆಗಿರತ್ತೆ. ಓಕೆ, ಒಂದು ಸಸ್ಯಕ್ಕೆ ತಂತು ಬೇರುಗಳಿದ್ರೆ ಅದು ಸಮಾನಾಂತರ ಸಿರಾವಿನ್ಯಾಸವಿರುತ್ತೆ. ಅದೇ ತಾಯಿ ಬೇರಿದ್ರೆ ಜಾಲಿಕಾ ರೂಪ ಸಿರಾವಿನ್ಯಾಸ ಇರುತ್ತೆ. ಓಕೆ, ಒಂದು ಸಸ್ಯದ ಎಲೆಗಳಲ್ಲಿ ಜಾಲಿಕಾ ರೂಪ ಸಿರಾವಿನ್ಯಾಸ ಇದ್ರೆ ಅದರಲ್ಲಿ ಯಾವ ಬಗೆಯ ಬೇರುಗಳಿರುತ್ತವೆ? ಒಂದು ಸಸ್ಯದ ಎಲೆಗಳಲ್ಲಿ ಜಾಲಿಕಾ ರೂಪ ಸಿರಾವಿನ್ಯಾಸ ಇದ್ರೆ ಅದರಲ್ಲಿ ತಾಯಿ ಬೇರುಗಳು ಇರುತ್ತವೆ. ಮೀನ್ಸ್ ಟ್ಯಾಪ್ ರೂಟ್ ಸಿಸ್ಟಮ್ ಇರುತ್ತೆ. ಕಾಗದದ ಹಾಳೆಯ ಮೇಲಿರುವ ಎಲೆಯ ಅಚ್ಚನ್ನ ನೋಡಿ ಅದರ ಸಸ್ಯದಲ್ಲಿ ತಾಯಿ ಬೇರು ಇದೆಯೇ ಅಥವಾ ತಂತು ಬೇರು ಇದೆಯೇ ಎಂದು ಕಂಡು ಹಿಡಿಯಲು ನಿಮಗೆ ಸಾಧ್ಯವೇ? ಖಂಡಿತವಾಗ್ಲೂ ಹೌದು ಅಲ್ವಾ, ಸಾಧ್ಯವಾಗುತ್ತದೆ. ಹೇಗೆಂದರೆ ಎಲೆಗಳಲ್ಲಿ ಸಮಾನಾಂತರ ಸಿರಾವಿನ್ಯಾಸ ಇದ್ರೆ ಅದರಲ್ಲಿ ತಂತು ಬೇರುಗಳು, ಹಾಗೆಯೇ ಎಲೆಗಳಲ್ಲಿ ಜಾಲಿಕಾ ರೂಪ ವಿನ್ಯಾಸವಿದ್ರೆ ಅದನ್ನ ನಾವು ತಾಯಿ ಬೇರುಗಳು ಅಂತ ಹೇಳಿ ಗುರುತಿಸ್ತೀವಿ. ಹೂವಿನ ಭಾಗಗಳು ಯಾವುವು? ಪುಷ್ಪ ಪತ್ರಗಳು, ಪುಷ್ಪದಳಗಳು, ಕೇಸರಗಳು, ಶಲಾಕೆ, ಇವೆಲ್ಲ ಕೂಡ ಹೂವಿನ ಭಾಗಗಳು. ಈ ಕೆಳಗಿನ ಯಾವ ಸಸ್ಯಗಳಲ್ಲಿ ಹೂಗಳಿವೆ ಅಂತ ಹೇಳಿದ್ದಾರೆ ನೋಡಿ. ಹುಲ್ಲು, ಮೆಕ್ಕೆಜೋಳ, ಗೋಧಿ, ಆಮೇಲೆ ಮೆಣಸಿನಕಾಯಿ, ಟೊಮ್ಯಾಟೊ, ತುಳಸಿ, ಅರಳಿ, ಬೀಟೆ ಮರ, ಆಲದ ಮರ, ಮಾವು, ನೇರಳೆ, ಸೀಬೆ, ದಾಳಿಂಬೆ, ಪಪಾಯ, ಬಾಳೆ, ನಿಂಬು, ಕಬ್ಬು, ಆಲೂಗಡ್ಡೆ, ಕಡ್ಲೆಕಾಯಿ ಅಂತ ಇದೆ. ಹೂಗಳಿರುವಂತ ಸಸ್ಯಗಳು ಬಂದು ಒಂದು ಹುಲ್ಲು, ಆಮೇಲೆ ಮೆಕ್ಕೆಜೋಳ, ಗೋಧಿ, ಮೆಣಸಿನಕಾಯಲ್ಲೂ ಇದೆ, ಟೊಮೊಟೊನಲ್ಲೂ ಇದೆ. ಓಕೆ, ತುಳಸಿನಲ್ಲೂ ಇದೆ. ಆಮೇಲೆ ಅರಳಿ ಮರದಲ್ಲಿ ಇರೋದಿಲ್ಲ. ಓಕೆ, ಅರಳಿ ಮರದಲ್ಲಿ ಇರೋದಿಲ್ಲ. ಆಮೇಲೆ ಬೀಟೆ ಮರ, ಇದ್ರಲ್ಲೂ ಕೂಡ ಹೂವಿರುತ್ತೆ. ಆಮೇಲೆ ಆಲದ ಮರ, ಓಕೆ, ಜೊತೆಗೆ ಮಾವಿನ ಮರ, ಆಮೇಲೆ ನೇರಳೆ, ಸೀಬೆ, ದಾಳಿಂಬೆ, ಪಪಾಯ, ಬಾಳೆಹಣ್ಣಲ್ಲೂ ಕೂಡ ಹೂಗಳಿರುತ್ತೆ. ಆಮೇಲೆ ನಿಂಬೆನಲ್ಲೂ ಕೂಡ ಹೂ ಬಿಡುತ್ತೆ. ಆಮೇಲೆ ಕಡ್ಲೆಕಾಯಿ. ಓಕೆ, ಆಹಾರವನ್ನು ತಯಾರಿಸುವ ಸಸ್ಯದ ಭಾಗ ಮತ್ತು ಪ್ರಕ್ರಿಯೆಯನ್ನ ಹೆಸರಿಸಿ ಅಂತ ಇದೆ. ಆಹಾರವನ್ನ ತಯಾರಿಸುವಂತಹ ಸಸ್ಯದ ಭಾಗ ಯಾವುದು? ಆಹಾರವನ್ನ ತಯಾರಿಸುವಂತಹ ಸಸ್ಯದ ಭಾಗ ಎಲೆ ಆಗಿರುತ್ತೆ. ಸಸ್ಯದ ಎಲೆಗಳು ಸೂರ್ಯನ ಬೆಳಕಿನಲ್ಲಿ ಆಹಾರವನ್ನ ತಯಾರಿಸ್ತವೆ. ನೀರು ಮತ್ತು ಕಾರ್ಬನ್ ಡೈಆಕ್ಸೈಡ್ ಅನ್ನು ಸೂರ್ಯನ ಬೆಳಕಿನಲ್ಲಿ ಉಪಯೋಗಿಸಿಕೊಂಡು ಆಹಾರವನ್ನ ತಯಾರಿಸುವ ಪ್ರಕ್ರಿಯೆಗೆ ನಾವು ದ್ಯುತಿ ಸಂಶ್ಲೇಷಣೆ ಅಂತ ಕರಿತೀವಿ. ಹೂವಿನ ಯಾವ ಭಾಗದಲ್ಲಿ ನೀವು ಅಂಡಾಶಯವನ್ನ ಕಾಣುತ್ತೀರಿ ಅಂತ ಇದೆ ನೋಡಿ. ಹೂವಿನ ಶಲಾಕೆಯ ಭಾಗದಲ್ಲಿ ನಾವು ಅಂಡಾಶಯವನ್ನ ಕಾಣ್ತೇವೆ. ಹೂವಿನ ಯಾವ ಭಾಗದಲ್ಲಿ ಅಂಡಾಶಯ ಇರುತ್ತೆ? ಹೂವಿನ ಶಲಾಕೆಯ ಭಾಗದಲ್ಲಿ ಅಂಡಾಶಯ ಇರುತ್ತೆ. ಹೂವಿನ ಶಲಾಕೆಯ ಭಾಗದಲ್ಲಿ ಅಂಡಾಶಯ ಇರುತ್ತೆ. ಓಕೆ, ಇದು ಹೂವು ಅಲ್ವಾ? ಈ ಹೂವಿನ ಶಲಾಕೆ ಈ ಭಾಗದಲ್ಲಿ ಏನಿರುತ್ತೆ? ಅಂಡಾಶಯ ಇರುತ್ತೆ. ಓಕೆ, ನೆಕ್ಸ್ಟ್ ಪ್ರಶ್ನೆ, ಪುಷ್ಪ ಪತ್ರಗಳು ಪ್ರತ್ಯೇಕವಿರುವ ಮತ್ತು ಪುಷ್ಪ ಪತ್ರ ಸೇರಿರುವ ಎರಡು ಸಸ್ಯಗಳನ್ನ ಹೆಸರಿಸಿ ಅಂತ ಇದೆ ನೋಡಿ. ಪುಷ್ಪ ಪತ್ರಗಳು ಪ್ರತ್ಯೇಕವಿರುವಂತಹ ಸಸ್ಯಗಳು ಬಂದ್ಬಿಟ್ಟು ದಟ್ ಇಸ್ ಗುಲಾಬಿ ಮತ್ತು ಮ್ಯಾಗ್ನಿಲಿಯಾ. ಪುಷ್ಪ ಪತ್ರಗಳು ಸೇರಿರುವಂತಹ ಸಸ್ಯಗಳು ಬಂದು ದಾಸವಾಳ ಮತ್ತೆ ಪೆರಿವಿಂಕಲ್ ಅಂತ ಹೇಳ್ತಾರೆ. ಓಕೆ, ಮುಂದಿನ ಒಂದು ಪಾಠ ದೇಹದ ಚಲನೆಗಳು. ಓಕೆ, ದೇಹದ ಚಲನೆಗಳು. ಮುಂದಿನ ಪಾಠ ಬಂದು ದೇಹದ ಚಲನೆಗಳು. ಇದರ ಒಂದು ಸಾರಾಂಶವನ್ನ ನೋಡ್ತಾ ಹೋಗೋಣ. ಮಾನವನ ದೇಹದ ಅಸ್ಥಿಪಂಜರ ಏನಿರುತ್ತೆ ಮೂಳೆಗಳು ಮತ್ತು ಮೃದ್ವಸ್ಥಿಗಳಿಂದ ಆಗಿದೆ. ಮಾನವನ ದೇಹದ ಅಸ್ಥಿಪಂಜರ ಮೂಳೆಗಳು ಮತ್ತು ಮೃದ್ವಸ್ಥಿಗಳಿಂದ ಆಗಿದೆ. ಇದು ದೇಹಕ್ಕೆ ಚೌಕಟ್ಟನ್ನ ಕೊಡುತ್ತೆ, ಆಕಾರವನ್ನ ಕೊಡುತ್ತೆ. ಯಾವುದು? ಮೂಳೆಗಳು ಮತ್ತು ಮೃದ್ವಸ್ಥಿಗಳು ಚೌಕಟ್ಟು ಮತ್ತು ಆಕಾರವನ್ನ ದೇಹಕ್ಕೆ ಕೊಡ್ತವೆ, ಹಾಗೂ ಚಲನೆಗೂ ಕೂಡ ಅದು ಸಹಕರಿಸುತ್ತೆ. ಇದನ್ನ ನಾವು ಆಂತರಿಕ ಅಂಗಗಳು ಅಂತ ಹೇಳಿ ಕರಿತೀವಿ. ಯಾವನ್ನ? ಮೂಳೆಗಳು ಮತ್ತು ಮೃದ್ವಸ್ಥಿಗಳನ್ನ, ಅಸ್ಥಿಪಂಜರ ಇದೇನಿದೆ ಆಂತರಿಕ ಅಂಗಗಳು ಅಂತ ಹೇಳಿ ನಾವು ಕರಿತೀವಿ. ಸಾರಿ, ಆಂತರಿಕ ಅಂಗಗಳನ್ನ ರಕ್ಷಿಸುತ್ತೆ. ಆಂತರಿಕ ಅಂಗಗಳು ಯಾವುದು? ಹಾರ್ಟು, ಕಿಡ್ನಿ, ಲಿವರ್. ಓಕೆ, ಇವೆಲ್ಲ ಏನು ಆಂತರಿಕ ಅಂಗಗಳು. ಇವುಗಳನ್ನ ರಕ್ಷಣೆ ಮಾಡ್ತಾ ಇರುವಂತದ್ದು ಯಾವುದು? ದಟ್ ಇಸ್ ಅಸ್ಥಿಪಂಜರ, ಮೂಳೆ, ಮೃದ್ವಸ್ಥಿ. ಓಕೆ, ಮಾನವನ ದೇಹದ ಅಸ್ಥಿಪಂಜರವು ಮೂಳೆಗಳು ಮತ್ತು ಮೃದ್ವಸ್ಥಿಗಳಿಂದ ಆಗಿದೆ. ಇದು ದೇಹಕ್ಕೆ ಚೌಕಟ್ಟನ್ನ ಕೊಡುತ್ತೆ, ಆಕಾರವನ್ನ ಕೊಡುತ್ತೆ, ಮತ್ತೆ ಚಲನೆಗೂ ಕೂಡ ಸಹಕರಿಸುತ್ತೆ. ಜೊತೆಗೆ ಆಂತರಿಕ ಅಂಗಗಳನ್ನು ಕೂಡ ಇದು ರಕ್ಷಿಸುತ್ತೆ. ಯಾವುದು? ಮೂಳೆಗಳು ಮತ್ತು ಮೃದ್ವಸ್ಥಿಗಳು.
ಮಾನವನ ಅಸ್ಥಿಪಂಜರ ಏನಿರುತ್ತಲ್ವಾ ಅದು ತಲೆಬುರುಡೆ, ಬೆನ್ನು ಮೂಳೆ, ಮತ್ತೆ ಪಕ್ಕೆಲುಬು ಮತ್ತು ಎದೆಯ ಮೂಳೆ, ಭುಜ ಮತ್ತು ಸೊಂಟದ ಮೂಳೆಗಳು ಮತ್ತು ಕೈ ಹಾಗೂ ಕಾಲಿನ ಮೂಳೆಗಳನ್ನು ಕೂಡ ಈ ಒಂದು ಅಸ್ಥಿಪಂಜರ ಒಳಗೊಂಡಿದೆ. 2 ಗುಂಪುಗಳ ಸ್ನಾಯುಗಳ ಪರ್ಯಾಯ ಸಂಕೋಚನ ಮತ್ತು ವಿಕಸನದಿಂದ ಮೂಳೆಗಳು ಚಲಿಸುತ್ತೆ. ಮೂಳೆಗಳು ಚಲಿಸೋದಕ್ಕೆ ಕಾರಣ ಏನು? ಸ್ನಾಯುಗಳ ಪರ್ಯಾಯ ಸಂಕೋಚನ ಮತ್ತು ವಿಕಸನ. ಇದರಿಂದ ಮೂಳೆಗಳು ಚಲಿಸೋದಕ್ಕೆ ಕಾರಣ. ಒಂದು ಸಂಕೋಚನ, ಇನ್ನೊಂದು ವಿಕಸನ. ಕೀಲುಗಳ ಸ್ವಭಾವ ಮತ್ತು ಅವು ಚಲನೆಗೆ ಅವಕಾಶ ನೀಡುವ ದಿಕ್ಕನ್ನ ಅವಲಂಬಿಸಿ ವಿವಿಧ ಬಗೆಯ ಮೂಳೆಯ ಕೀಲುಗಳು ಇದಾವೆ. ನೋಡಿ, ಕೀಲುಗಳ ಸ್ವಭಾವ ಮತ್ತು ಅವುಗಳ ಚಲನೆಗೆ ಅವಕಾಶ ನೀಡುವ ದಿಕ್ಕನ್ನ ಅವಲಂಬಿಸಿ ಇವು ಯಾವುದೆಲ್ಲ ದಿಕ್ಕಿಗೆ, ಅಂದ್ರೆ ಯಾವ ಒಂದು ಡೈರೆಕ್ಷನ್ ಅಲ್ಲಿ ಮಾತ್ರ ಅವು ತಿರುಗಬಹುದು ಅನ್ನೋದನ್ನ ಡಿಪೆಂಡ್ ಅಪಾನ್ ದಟ್ ವಿವಿಧ ಬಗೆಯ ಮೂಳೆಯ ಕೀಲುಗಳನ್ನ ನಾವು ನೋಡ್ತಾ ಹೋಗ್ಬೋದು. ಓಕೆ, ಶಕ್ತಿಯುತವಾದಂತಹ ಸ್ನಾಯುಗಳು ಮತ್ತು ಹಗುರವಾದಂತಹ ಮೂಳೆಗಳು ಒಟ್ಟಿಗೆ ಕೆಲಸ ಮಾಡಿ ಹಕ್ಕಿಗಳು ಹಾರೋದಕ್ಕೆ ಸಹಾಯ ಮಾಡ್ತವೆ. ನೋಡಿ, ಶಕ್ತಿಯುತವಾಗಿರುವಂತಹ ಸ್ನಾಯುಗಳು ಮತ್ತು ಹಗುರವಾದ ಮೂಳೆಗಳು ಒಟ್ಟಿಗೆ ಕೆಲಸ ಮಾಡೋದ್ರಿಂದ ಈ ಒಂದು ಮೆಕ್ಯಾನಿಸಮ್ ಹಕ್ಕಿಗಳಲ್ಲಿ ಇರೋದ್ರಿಂದ ಅವು ಹಕ್ಕಿಗಳು ಹಾರೋದಕ್ಕೆ ಸಹಾಯ ಮಾಡ್ತವೆ. ಅವು ತಮ್ಮ ರೆಕ್ಕೆಗಳ ಬಡಿತದಿಂದ ಅವು ಹಾರ್ತಾ ಹೋಗ್ತವೆ ಹಕ್ಕಿಗಳು. ಇನ್ನು ನಮ್ಮ ದೇಹದ ಇಕ್ಕೆಲಗಳಲ್ಲಿ ಪರ್ಯಾಯವಾಗಿ ಕುಣಿಕೆಗಳನ್ನ ಉಂಟು ಮಾಡಿ ಮೀನುಗಳು ಈಜುತ್ತವೆ. ನೋಡಿ, ಇದು ಮೀನುಗಳಿಗೆ ಸಂಬಂಧಪಟ್ಟಿರಂತದ್ದಾಗಿರುತ್ತೆ. ಆ ಮೀನುಗಳ ಇಕ್ಕೆಲ ಭಾಗ ಏನಿರುತ್ತೆ ಅಲ್ಲಿ ಪರ್ಯಾಯವಾಗಿ ಕುಣಿಕೆಗಳನ್ನ ಉಂಟು ಮಾಡಿ ಅಲ್ಲಿ ಕುಣಿಕೆಗಳನ್ನ ಉಂಟು ಮಾಡಿ ಮೀನುಗಳು ಈಜ್ತಾ ಹೋಗ್ತವೆ. ಇನ್ನು ಹಾವುಗಳು ಏನಿದಾವೆ ಪಾರ್ಶ್ವ ಕುಣಿಕೆಗಳಿಂದ ನೆಲದ ಮೇಲೆ ಹರಿದಾಡ್ತವೆ. ಇವು ಪಾರ್ಶ್ವ ಕುಣಿಕೆಗಳಿಂದ ನೆಲದ ಮೇಲೆ ಹರಿದಾಡ್ತವೆ. ಬಹುಸಂಖ್ಯೆಯ ಮೂಳೆಗಳು ಮತ್ತು ಸಂಬಂಧಿತ ಸ್ನಾಯುಗಳು ದೇಹವನ್ನ ಮುಂದಕ್ಕೆ ತಳ್ತಾ ಹೋಗ್ತವೆ. ಯಾವ್ದ್ರಲ್ಲಿ? ಹಾವುಗಳಲ್ಲಿ. ಇನ್ನು ಜಿರಳೆಗಳ ದೇಹ ಮತ್ತು ಕಾಲುಗಳಿಗೆ ಹೊರಕಂಕಾಲವೆಂಬ ಗಟ್ಟಿಯಾದ ಕವಚವಿದೆ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ನೋಡಿ, ಜಿರಳೆಗಳು ಏನಿರುತ್ತೆ, ಜಿರಳೆಗಳ ದೇಹ ಮತ್ತು ಕಾಲುಗಳಿಗೆ ಹೊರಕಂಕಾಲ ಅನ್ನುವಂಥ ಗಟ್ಟಿಯಾದ ಕವಚ ಇರುತ್ತೆ. ಏನಿರುತ್ತೆ? ಹೊರಕಂಕಾಲ ಅನ್ನುವಂಥ ಗಟ್ಟಿಯಾದ ಕವಚ ಇರುತ್ತೆ. ಯಾವುದಕ್ಕೆ? ಜಿರಳೆಗಳಿಗೆ. ಎಲ್ಲಿರುತ್ತೆ? ದೇಹ ಮತ್ತು ಕಾಲುಗಳಿಗೆ ಹೊರಕಂಕಾಲ ಅನ್ನುವಂಥ ಗಟ್ಟಿಯಾದ ಕವಚ ಇರುತ್ತೆ. ಮೂರು ಜೊತೆ ಕಾಲುಗಳಿಗೆ ಮತ್ತು 2 ಜೊತೆ ರೆಕ್ಕೆಗಳಿಗೆ ಜೋಡಣೆಯಾಗಿರುವಂತಹ ಎದೆಯ ಸ್ನಾಯುಗಳು ಜಿರಳೆ ನಡೆಯೋದಕ್ಕೆ ಮತ್ತು ಹಾರೋದಕ್ಕೆ ಸಹಕರಿಸುತ್ತೆ. ಹಾಗಾದ್ರೆ ಜಿರಳೆಗಳಲ್ಲಿ ಎಷ್ಟು ಜೊತೆ ಕಾಲಿದೆ? 3 ಜೊತೆ ಕಾಲುಗಳು ಇದೆ. ಜಿರಳೆಗೆ ಎಷ್ಟು ಜೊತೆ ಕಾಲಿದೆ? 3 ಜೊತೆ ಕಾಲುಗಳಿದೆ, 2 ಜೊತೆ ರೆಕ್ಕೆಗಳಿದೆ. ಓಕೆ, ಜಿರಳೆಗೆ 3 ಜೊತೆ ಕಾಲುಗಳಿದೆ, 2 ಜೊತೆ ರೆಕ್ಕೆಗಳಿದಾವೆ. ಓಕೆ, ಜೋಡಿಯಾಗಿರುವಂತಹ ಎದೆಯ ಸ್ನಾಯುಗಳಿದಾವೆ. ಇದು ಏನ್ ಮಾಡುತ್ತೆ? ಜಿರಳೆಗಳು ನಡೆಯೋದಕ್ಕೆ ಮತ್ತೆ ಹಾರೋದಕ್ಕೆ ಸಹಕಾರ ನೀಡುತ್ತೆ. ಎರೆಹುಳುಗಳು ತಮ್ಮ ದೇಹದ ಸ್ನಾಯುಗಳು ಪರ್ಯಾಯ ವಿಕಸನ ಮತ್ತು ಸಂಕೋಚನಗಳಿಂದ ಚಲಿಸ್ತವೆ. ಯಾವುವು? ಎರೆಹುಳುಗಳು. ದೇಹದ ತಳಭಾಗದಲ್ಲಿ ಇರುವಂತಹ ಬಿರುಗೂದಲುಗಳು ನೆಲವನ್ನ ಬಿಗಿಯಾಗಿ ಹಿಡಿದುಕೊಳ್ಳೋದಕ್ಕೆ ಸಹಕರಿಸುತ್ತೆ. ಎರೆಹುಳುಗಳು ತಮ್ಮ ದೇಹದ ಸ್ನಾಯುಗಳು ಪರ್ಯಾಯ ವಿಕಸನ ಮತ್ತು ಸಂಕೋಚನಗಳಿಂದ ಚಲಿಸ್ತವೆ. ನೋಡಿ, ಎರೆಹುಳುಗಳು ಯಾವ್ದ್ರಿಂದ ಚಲಿಸ್ತವೆ ಅಂತ ಹೇಳಿ ಕೆಲವೊಂದ್ಸತಿ MCQs ಅಲ್ಲಿ ಕೇಳಿದಾಗ ಉತ್ತರ ಏನಾಗಿರ್ಬೇಕು? ತಮ್ಮ ದೇಹದ ಸ್ನಾಯುಗಳು ಪರ್ಯಾಯ ವಿಕಸನ ಮತ್ತು ಸಂಕೋಚನಗಳಿಂದ ಚಲಿಸ್ತವೆ. ದೇಹದ ತಳಭಾಗದಲ್ಲಿ ಇರುವಂತಹ ಬಿರುಗೂದಲುಗಳು ನೆಲವನ್ನ ಬಿಗಿಯಾಗಿ ಹಿಡಿದುಕೊಳ್ಳಲು ಅವು ಸಹಕರಿಸ್ತವೆ. ತಳಭಾಗದಲ್ಲಿ ಏನಿರ್ತವೆ? ಬಿರುಗೂದಲುಗಳು ಇರ್ತವೆ. ಬಸವನ ಹುಳು ಏನಿದೆ ಇದು ಸ್ನಾಯುಯುತ ಪಾದದ ಸಹಾಯದಿಂದ ಚಲಿಸುತ್ತೆ. ಬಸವನ ಹುಳು ಏನಿದೆಯಲ್ಲ ಇದು ಸ್ನಾಯುಯುತ ಪಾದದ ಸಹಾಯದಿಂದ ಅದು ಚಲಿಸುತ್ತೆ. ಈಗ ಅಭ್ಯಾಸದ ಪ್ರಶ್ನೆಗಳನ್ನ ನೋಡ್ತಾ ಹೋಗೋಣ. ಬಿಟ್ಟ ಸ್ಥಳವನ್ನ ತುಂಬಿ. ಮೂಳೆಗಳಲ್ಲಿ ಇರುವಂತಹ ಕೀಲುಗಳಿಗೆ ದೇಹದ ಡ್ಯಾಶ್ಗೆ ಸಹಾಯ ಮಾಡುತ್ತೆ. ನೋಡಿ, ಮೂಳೆಗಳಲ್ಲಿ ಇರುವಂತಹ ಕೀಲುಗಳು ದೇಹದ ಚಲನೆಗೆ ಅದು ಸಹಾಯ ಮಾಡುತ್ತೆ. ಇಲ್ಲಿ ಕೆಲವೊಂದು ಅಕ್ಷರಗಳು ತಪ್ಪಾಗಿದೆ, ಅದನ್ನ ನೀವು ಅರ್ಥ ಮಾಡ್ಕೊಂಡು ಓದ್ಕೊಂತ ಹೋಗ್ಬೇಕು. ಓಕೆ, ಮೂಳೆಗಳಲ್ಲಿ ಇರುವಂತಹ ಕೀಲುಗಳು ದೇಹದ ಚಲನೆಗೆ ಸಹಾಯ ಮಾಡ್ತವೆ. ಮೂಳೆ ಮತ್ತು ಮೃದ್ವಸ್ಥಿಗಳ ಸಂಯೋಜನೆಯು ದೇಹದ ಡ್ಯಾಶ್ ಅನ್ನ ಉಂಟು ಮಾಡ್ತವೆ. ನೋಡಿ, ಮೂಳೆ ಮತ್ತು ಮೃದ್ವಸ್ಥಿ ದೇಹದ ಆಕಾರವನ್ನ ಉಂಟು ಮಾಡುತ್ತೆ. ಮೊಣಕೈನ ಬಳಿ ಇರುವಂತಹ ಮೂಳೆಗಳು ಡ್ಯಾಶ್ ಕೀಲಿನಿಂದ ಸೇರಿವೆ. ಇದು ನೀವು 3ನೇ ತರಗತಿ ಮತ್ತೆ 4ನೇ ತರಗತಿ EVS ಯಾರೆಲ್ಲ ನೋಡ್ಕೊಂಡ್ ಬಂದಿರ್ತಾರ ಅಲ್ಲೂ ಕೂಡ ಈ ಪ್ರಶ್ನೆಗಳು ಬಂದಿದೆ MCQs ಅಲ್ಲಿ. ಮೊಣಕೈನ ಬಳಿ ಇರುವಂತಹ ಮೂಳೆಗಳು, ಮೊಣಕೈ ಹತ್ರ ಇಟ್ಕೊಳ್ಳಿ, ನಿಮ್ ಮೊಣಕೈ ಹತ್ರ ಇರುವಂತಹ ಮೂಳೆಗಳು ಏನಿದೆ ಅದು ಬಿಜಾಗರಿ ಕೀಲಿನಿಂದ ಸೇರಿವೆ. ಮೊಣಕೈ ಹತ್ರ ಇರುವಂತಹ ಮೂಳೆಗಳು ಬಿಜಾಗರಿ ಕೀಲಿನಿಂದ ಸೇರಿವೆ. ಚಲನೆಯ ಸಮಯದಲ್ಲಿ ಡ್ಯಾಶ್ ನ ಸಂಕೋಚನವು ಮೂಳೆಗಳನ್ನ ಎಳೆಯುತ್ತೆ. ನೋಡಿ, ಚಲನೆಯ ಸಮಯದಲ್ಲಿ ಸಂಕೋಚನ ಏನಿರುತ್ತಲ್ಲ ಅದು ಸ್ನಾಯು ಮೂಳೆಗಳನ್ನ ಎಳೆಯುತ್ತೆ.
ಓಕೆ, ಸ್ನಾಯು ಸಂಕೋಚನ ಏನಿರುತ್ತೆ ಅದು ಮೂಳೆಗಳನ್ನ ಎಳೆಯುತ್ತೆ. ಚಲನೆಯ ಸಮಯದಲ್ಲಿ ಸ್ನಾಯು ಸಂಕೋಚನ ಏನಿರುತ್ತೆ, ಸ್ನಾಯುನಲ್ಲಿ ಇರುವಂತಹ ಆ ಒಂದು ಸಂಕೋಚನ ಮೂಳೆಗಳನ್ನ ಎಳೆಯುತ್ತೆ. ಓಕೆ, ಈಗ ಸರಿ ತಪ್ಪನ್ನ ನೋಡೋಣ. ಎಲ್ಲಾ ಪ್ರಾಣಿಗಳ ಚಲನೆ ಮತ್ತು ಸ್ಥಾನಾಂತರ ಒಂದೇ ರೀತಿ ಇರುತ್ತೆ? ಖಂಡಿತವಾಗ್ಲೂ ಇರಲ್ಲ. ಮೂಳೆಗಳಿಗಿಂತ ಮೃದ್ವಸ್ಥಿಗಳು ಗಟ್ಟಿ. ಮೃದ್ವಸ್ಥಿಗಳನ್ನೇ ಅವನ್ ಕಾರ್ಟಿಲೇಜಸ್ ಅಂತ ಕರಿತೀವಿ, ಅದು ತುಂಬಾ ಸ್ಮೂತ್ ಇರುತ್ತೆ, ಇನ್ನು ಮೂಳೆನೆ ಗಟ್ಟಿ ಇರುತ್ತೆ. ಸೊ ಇದು ತಪ್ಪು. ಕೈ ಬೆರಳಿನ ಮೂಳೆಗಳಿಗೆ ಕೀಲುಗಳು ಇರೋದಿಲ್ಲ? ಖಂಡಿತವಾಗ್ಲೂ ಇಲ್ಲ, ಇರುತ್ತೆ. ಓಕೆ, ಕೈ ಬೆರಳಲ್ಲಿ ನೋಡಿ ಚಟ್ ಚಟ್ ಅಂತ ಅನ್ಸ್ಕೊಳ್ಳಿ. ಈ ಮೂಳೆಗಳಿಗೆ ಕೀಲುಗಳು ಇರೋದಿಲ್ಲ ಅಂತ ಇದೆ, ಖಂಡಿತವಾಗ್ಲೂ ಅಲ್ಲೂ ಕೂಡ ಇರುತ್ತೆ. ಮುಂದೋಳಿನಲ್ಲಿ 2 ಮೂಳೆಗಳಿವೆ, ಅಂದ್ರೆ ಮುಂದೆ ಇರುವಂತಹ ತೋಳು ಅಂತ. ಮುಂದೋಳು ಅಂದ್ರೇನು? ಮುಂದ್ಗಡೆ ತೋಳುನ ಮುಂಭಾಗ ಏನಿರುತ್ತಲ್ವಾ ಅಲ್ಲಿ 2 ಮೂಳೆಗಳಿದೆ ಅಂತ ಇದೆ. ಖಂಡಿತವಾಗ್ಲೂ ಅಲ್ಲಿ 2 ಮೂಳೆಗಳು ಇರುತ್ತೆ. ಬೇಕಾದ್ರೆ ಹೋಗಿ ಒಂದ್ ಫೋಟೋ ನೋಡ್ಕೊಂಡು ಬನ್ನಿ ಗೂಗಲ್ ಅಲ್ಲಿ. ಓಕೆ, ಜಿರಳೆಗಳಿಗೆ ಹೊರ ಕಂಕಾಲವಿರುತ್ತದೆ? ಖಂಡಿತವಾಗ್ಲೂ ಹೌದು. ಹೌದಲ್ವಾ? ಜಿರಳೆಗಳಿಗೆ ಹೊರ ಕಂಕಾಲವಿರುತ್ತದೆ. ನೋಡಿ, ಜಿರಳೆಗಳ ದೇಹ ಮತ್ತು ಕಾಲುಗಳಿಗೆ ಹೊರ ಕಂಕಾಲವೆಂಬ ಗಟ್ಟಿ ಕವಚವಿದೆ. ಸೊ ಉತ್ತರ ಏನು? ಸರಿ ಅಲ್ವಾ? ಎಸ್. ಈಗ ಕಾಲಂ 1 ಮತ್ತೆ ಕಾಲಂ 2 ನಲ್ಲಿ ಇರುವಂತಹ ಅಂಶಗಳನ್ನ ಹೊಂದಿಸಿ ಅಂತ ಇದೆ. ಡೈರೆಕ್ಟ್ ನೋಡ್ಬಿಡೋಣ. ಓಕೆ, ಮೇಲ್ದವಡೆ ಒಂದು ಚಲಿಸಲಾರದ ಕೀಲು. ಮೇಲ್ದವಡೆ ಏನಿರುತ್ತೆ ನೋಡಿ, ನಾವು ಕೆಳಗಡೆ ಒಂದ್ಸತಿ ಟ್ರೈ ಮಾಡಿ. ಮೇಲ್ಗಡೆದನ್ನ ನೀವು ಆ ಕಡೆ ಈ ಕಡೆ ಕೆಳಗಡೆ ಏನ್ ಚಲಿಸ್ತಿರಲ್ವಾ ಆ ತರ ಮೂಮೆಂಟ್ ಮಾಡೋದಕ್ಕೆ ಮೇಲ್ದವಡೆಗೆ ಆಗುತ್ತಾ? ಒಂದ್ಸತಿ ಟ್ರೈ ಮಾಡ್ಕೊಳ್ಳಿ ಅಲ್ವಾ? ಸೊ ಮೇಲ್ದವಡೆ ಒಂದು ಚಲಿಸಲಾರದ ಕೀಲು. ಇನ್ನು ಮೀನು, ಇದು ಸುಚಲನಾಕೃತಿಯ ದೇಹವನ್ನ ಇದು ಹೊಂದಿದೆ. ಇನ್ನು ಪಕ್ಕೆಲುಬುಗಳು ಇದು ಹೃದಯವನ್ನ ರಕ್ಷಿಸುತ್ತೆ. ನೋಡಿ, ಪಕ್ಕೆಲುಬು ಏನಿರುತ್ತಲ್ವಾ, ಪಕ್ಕೆ ಅಂತ ಹೇಳ್ತಾರೆ. ಓಕೆ, ಆ ಪಕ್ಕೆಲುಬುಗಳು ಹೃದಯವನ್ನ ರಕ್ಷಿಸುತ್ತೆ. ನೋಡಿ, ಇವೆಲ್ಲ ವೆರಿ ವೆರಿ ಇಂಪಾರ್ಟೆಂಟ್. ಬಸವನ ಹುಳು ನಿಧಾನಗತಿಯ ಚಲನೆಯನ್ನ ಪ್ರದರ್ಶಿಸುತ್ತೆ. ಜಿರಳೆ ಏನಿರುತ್ತೆ? ಹೊರ ಕಂಕಾಲ ಅಂತ ಹೇಳಿದ್ವಿ. ಹೊರ ಅಂದ್ರೂ ಒಂದೇ, ಬಾಹ್ಯ ಅಂದ್ರೂ ಒಂದೇ. ಓಕೆ, ಔಟ್ ಅಂದ್ರೂ ಒಂದೇ, ಎಕ್ಸಿಟ್ ಅಂದ್ರೂ ಒಂದೇ. ಔಟ್ ಸೈಡ್, ಎಕ್ಸಿಟ್ ಇವೆಲ್ಲ ಹಂಗೆ. ಹೊರ ಅಂದ್ರೂ ಒಂದೇ, ಬಾಹ್ಯ ಅಂದ್ರೂ ಒಂದೇ. ಸೊ ಜಿರಳೆ ಏನಿದೆ? ಬಾಹ್ಯ ಕಂಕಾಲವನ್ನ ಒಳಗೊಂಡಿದೆ. ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಗೋಲ ಮತ್ತು ಗುಳಿಕೀಲು ಅಂದ್ರೆ ಏನು? ಅಂದ್ರೆ ಗೋಲಕೀಲು, ಗುಳಿಕೀಲು ಇವೆರಡರು ಅಂದ್ರೆ ಏನು ಅಂತ ಕೇಳಿದರೆ, ಒಂದು ಮೂಳೆಯ ದುಂಡಾದ ತುದಿಯು ಇತರ ಮೂಳೆಯ ಟೊಳ್ಳಾದ ಜಾಗಕ್ಕೆ ಹೊಂದಿಕೊಳ್ಳುತ್ತದೆ. ಇದನ್ನ ನಾವು ಗೋಲ ಮತ್ತು ಗುಳಿ ಕೀಲು ಅಂತ ಕರಿತೀವಿ. ಗೋಲ ಮತ್ತು ಗುಳಿ ಕೀಲು ಅಂದ್ರೆ ಏನು? ಒಂದು ಮೂಳೆ ಇದೆ, ಮೂಳೆ ಯಾವ ತರ ಇರುತ್ತೆ? ಈ ತರ ಇರುತ್ತೆ ಅಂತ ಇಟ್ಕೊಳ್ಳಿ. ಇದನ್ನ ಒಂದು ಮೂಳೆ ಅಂತ ಅನ್ಕೊಳ್ಳಿ. ಒಂದು ದುಂಡಾದ ತುದಿ, ಇದನ್ನ ಒಂದು ದುಂಡಾದ ತುದಿ ಅಂತ ಇಟ್ಕೊಳ್ಳಿ. ಓಕೆ, ಇದು ಒಂದು ದುಂಡಾದ ತುದಿ ಅಂತ ಇಟ್ಕೊಳ್ಳಿ. ಓಕೆ, ಒಂದು ಮೂಳೆಯ ದುಂಡಾದ ತುದಿ ಏನಿರುತ್ತೆ ಇತರ ಮೂಳೆಯ ಟೊಳ್ಳಾದ ಜಾಗಕ್ಕೆ, ಬೇರೆ ಮೂಳೆ ಏನಿರುತ್ತಲ್ವಾ ಇದು ಟೊಳ್ಳಿರುತ್ತೆ. ಓಕೆ, ಆ ಮೂಳೆಗೆ ಜಾಯಿಂಟ್ ಆಗಿರೋದು. ಓಕೆ, ಅಂದ್ರೆ ದುಂಡಾದ ತುದಿ ಏನಿರುತ್ತೆ ಅದು ಇನ್ನೊಂದು ಮೂಳೆಯ ಟೊಳ್ಳಾದ ಜಾಗಕ್ಕೆ ಅದು ಹೊಂದ್ಕೊಳ್ಳುತ್ತೆ. ಅದನ್ನೇ ನಾವು ಗೋಲ ಮತ್ತು ಗುಳಿ ಕೀಲು ಅಂತ ಕರಿತೀವಿ. ಈ ಕೀಲುಗಳು ಎಲ್ಲಾ ದಿಕ್ಕುಗಳಲ್ಲಿ ಚಲನೆಯನ್ನ ಅನುಮತಿಸುತ್ತೆ. ಅಂತದ್ದು ಏನಿರುತ್ತೆ ಅದು ಎಲ್ಲಾ ದಿಕ್ಕಿನಲ್ಲೂ ಅನುಮತಿಸುತ್ತೆ. ಇವಾಗ ನೀವು ಒಂದ್ ಕೈನ ಇಟ್ಕೊಂಡು ರೊಟೇಟ್ ಮಾಡಿ, ಆಯ್ತಾ? ಅದೇ ತರ ತಲೆನ ಹಿಂದಕ್ಕೂ ಮುಂದಕ್ಕೂ ಎಲ್ಲ ಮಾಡ್ಬೋದಾ? ನೀವೇ ಅನಲೈಸ್ ಮಾಡ್ಕೊಳ್ಳಿ, ಎಕ್ಸಾಮೈನ್ ಮಾಡಿ ನೀವೇ. ಓಕೆ, ಇನ್ನು ತಲೆ ಬುರುಡೆಯಲ್ಲಿ ಚಲಿಸುವ ಮೂಳೆಗಳು ಯಾವ್ಯಾವು? ತಲೆ ಬುರುಡೆಯಲ್ಲಿ ಚಲಿಸುವಂತಹ ಮೂಳೆಗಳು ಯಾವ್ಯಾವು ನೋಡಿ. ತಲೆ ಬುರುಡೆ ಇದೆ ಅಂತ ಅಂದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ಚಲಿಸುವಂತಹ ಮೂಳೆಗಳು ಕೆಳ ದವಡೆಯ ಮೂಳೆಗಳು. ಓಕೆ, ತಲೆ ಬುರುಡೆಗೆ ಸಂಬಂಧಪಟ್ಟಂತೆ ಚಲಿಸುವಂತಹ ಮೂಳೆಗಳು ಕೆಳ ದವಡೆಯ ಮೂಳೆಗಳಾಗಿರ್ತವೆ. ಓಕೆ, ಇನ್ನು ನಮ್ಮ ಮೊಣಕೈ ಹಿಮ್ಮುಖವಾಗಿ ಚಲಿಸುವುದಿಲ್ಲ. ನೋಡಿ, ನಮ್ಮ ಮೊಣಕೈ ಏನಿದೆ ಅದು ಹಿಮ್ಮುಖವಾಗಿ ಚಲಿಸೋದಿಲ್ಲ. ಹೌದಾ? ಯಾಕೆ ನಮ್ಮ ಮೊಣಕೈ ಹಿಮ್ಮುಖವಾಗಿ ಚಲಿಸೋದಿಲ್ಲ? ಯಾಕೆ ಅಂದ್ರೆ ಮೊಣಕೈ ಅನ್ನುವಂಥದ್ದು ಒಂದು ಬಿಜಾಗರಿ ಕೀಲು, ಇದನ್ನ ಒಳಗೊಂಡಿರುತ್ತೆ. ಇವಾಗ ಅರ್ಥ ಆಯ್ತಾ? ಮೊಣಕೈ ಯಾವ ಒಂದು ಕೀಲಿನಿಂದ ಆಗಿರುತ್ತೆ? ದಟ್ ಇಸ್ ಬಿಜಾಗರಿ ಕೀಲು, ಇದನ್ನ ಒಳಗೊಂಡಿರುತ್ತೆ. ನೋಡಿ, ನಮ್ಮ ಮೊಣಕೈ ಏನಿದೆ ಅದು ಹಿಮ್ಮುಖವಾಗಿ ಚಲಿಸೋದಿಲ್ಲ. ಒಂದ್ಸತಿ ಟ್ರೈ ಮಾಡಿ. ಯಾಕೆ ಅಂತ ಅಂದ್ರೆ ಮೊಣಕೈ ಅನ್ನುವಂಥದ್ದು ಒಂದು ಬಿಜಾಗರಿ ಕೀಲು ಆಗಿರುತ್ತೆ. ಸೊ ಹಾಗಾಗಿ ಅದು ಹಿಮ್ಮುಖವಾಗಿ ಚಲಿಸೋದಿಲ್ಲ. ಓಕೆ,
ಕೇವಲ ಒಂದೇ ದಿಕ್ಕಿನಲ್ಲಿ ಮಾತ್ರ ಅದು ಚಲಿಸುವಂತೆ ಮಾಡುತ್ತೆ. ಓಕೆ, ಕ್ಲಿಯರ್? ಇನ್ನೊಮ್ಮೆ ಹೇಳ್ತೀನಿ ನೋಡಿ. ಮೊಣಕೈ ಹಿಮ್ಮುಖವಾಗಿ ಚಲಿಸೋದಿಲ್ಲ. ಯಾಕೆ? ನಮ್ಮ ಮೊಣಕೈ ಹಿಮ್ಮುಖವಾಗಿ ಚಲಿಸೋದಿಲ್ಲ ಯಾಕೆ ಅಂದ್ರೆ ಮೊಣಕೈ ಒಂದು ಬಿಜಾಗುರಿ ಕೀಲುವನ್ನ ಒಳಗೊಂಡಿರುತ್ತೆ. ಅದು ಕೇವಲ ಒಂದೇ ದಿಕ್ಕಿನಲ್ಲಿ ಮಾತ್ರ ಚಲಿಸುವಂತೆ ಮಾಡುತ್ತೆ. ಇದು ಇದಕ್ಕೆ ಉತ್ತರ. ಓಕೆ, ಇನ್ನು ಮುಂದಿನ ತರಗತಿಯಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಮುಂದಿನ ಪಾಠವನ್ನ ನಾವು ನೋಡ್ತಾ ಹೋಗೋಣ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.